ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 10ರಿಂದ ಉಚ್ಚ ರಾಶಿ ಚಕ್ರದಲ್ಲಿ ಶುಕ್ರ ಸಂಚಾರ. ಈ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಅಂತಲೇ ಹೇಳ್ಬೋದು. ಅಪಾರ ಸುಖ ಸಂಪತ್ತು. ಹಾಗಿದ್ರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ, ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ನಿಮಗೆ ಸಮಸ್ಯೆ ಕಂಡು ಬಂದಿದ್ದಲ್ಲಿ ನಾನು ಹೇಳುವ ಪರಿಹಾರವನ್ನು ನೀವು ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು. ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಏಪ್ರಿಲ್ 2ನೇ ವಾರದಲ್ಲಿ ಶುಭ ಗ್ರಹ ಶುಕ್ರ ತನ್ನ ಉಚ್ಚ ರಾಶಿ ಚಕ್ರ ಚಿಹ್ನೆ ಮೀನ ರಾಶಿಯಲ್ಲಿ ಪ್ರವೇಶಿಸಲಿದ್ದಾನೆ. ಇದರಿಂದಾಗಿ ಅತ್ಯಂತ ಮಂಗಳಕರ ಯೋಗಗಳಲ್ಲಿ ಒಂದಾದ ಮಾಲವ್ಯ ರಾಜಯೋಗ ನಿರ್ಮಾಣವಾಗುತ್ತಿದೆ. ಇದು ಕೆಲವು ರಾಶಿಯವರಿಗೆ ಭಾರಿ ಅದೃಷ್ಟದ ಸಮಯವಾಗಿದ್ದು ಈ ವಾರದಲ್ಲಿ ಅವರ ಲಕ್ ಬದಲಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಏಪ್ರಿಲ್ 2ನೇ ವಾರದಲ್ಲಿ ಶುಭ ಗ್ರಹ ಶುಕ್ರ ತನ್ನ ಉಚ್ಚ ರಾಶಿ ಚಕ್ರ ಚಿಹ್ನೆ ಮೀನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಇದರಿಂದಾಗಿ ಅತ್ಯಂತ ಮಂಗಳಕರ ಯೋಗಗಳಲ್ಲಿ ಒಂದು ಮಾಲವ್ಯ ರಾಜಯೋಗ. ಮಾಲವ್ಯ ರಾಜಯೋಗದಿಂದ ಮೇಷರಾಶಿಯವರ ವಾರ ಭವಿಷ್ಯ ಹೇಗಿರಲಿದೆ ಅಂದರೆ ಏಪ್ರಿಲ್ 10ರಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ವಾರ ನೀವು ಎಲ್ಲ ಬಗೆಯ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಸೂಕ್ತ. ವೈವಾಹಿಕ ಸಂಬಂಧದಲ್ಲಿ ದೂರವಿರುವ ಸಾಧ್ಯತೆ ಇರುವುದು. ಶಾಂತಿ ಕಾಪಾಡಿಕೊಳ್ಳಿ. ಸರ್ಕಾರಿ ಸಮಸ್ಯೆಗಳಲ್ಲಿ ತಲೆ ಹಾಕಬೇಡಿ. ಮಕ್ಕಳ ಆರೋಗ್ಯದಲ್ಲಿ ಕುಗ್ಗುವಿಕೆ ನಿಮ್ಮನ್ನು ಗೊಂದಲದಲ್ಲಿ ಸಿಲುಕಿಸಬಹುದು. ವಾರದ ಆರಂಭದಲ್ಲಿ ಜಮೀನು ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಿಗಬಹುದು. ಮಧ್ಯದಲ್ಲಿ ಮನಸ್ಸು ಗೊಂದಲದಿಂದ ಕೂಡಿರಬಹುದು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಸ್ತಿ, ಮನೆ, ಪ್ರಾಪರ್ಟಿ, ವಾಹನ ಏನಾದರೂ ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಏಪ್ರಿಲ್ 10 ನಂತರ ಖರೀದಿ ಮಾಡ್ಬೋದು. ಯಾಕಂದರೆ ವ್ಯವಹಾರ ವ್ಯಾಪಾರದಲ್ಲಿ ಸ್ವಲ್ಪ ಲಾಭವನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಆವಾಗ ನೀವು ಖರ್ಚು ಮಾಡ್ಬೋದು ಅಥವಾ ಏನಾದರೂ ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ವೃಷಭ ರಾಶಿಯವರಿಗೆ ಈ ವಾರ ಆದಾಯದಲ್ಲಿ ಚಿಕ್ಕದಾದ ಹೆಚ್ಚಳ ಕಂಡುಬರಬಹುದು. ಆದರೆ ಕೆಲವೊಂದು ವ್ಯತ್ಯಾಸಗಳು ದಿಕ್ಕು ತಪ್ಪಿಸಬಹುದು. ಆರೋಗ್ಯದ ಮೇಲೆ ಒತ್ತಡ ಬೀಳುವ ಸಂಭವ. ಮಕ್ಕಳ ಜೊತೆಗಿನ ಸಂಬಂಧಗಳು ಗೊಂದಲ ಉಂಟು ಮಾಡಬಹುದು. ಪ್ರಾರಂಭದಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ವಾರದ ಮಧ್ಯಭಾಗದಲ್ಲಿ ಹಣದ ಲಾಭ, ಆಸ್ತಿಯಲ್ಲಿ ಹೆಚ್ಚಳವಾಗಬಹುದು. ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ ಅಂತಂದರೆ ತಪ್ಪಾಗೋದಿಲ್ಲ. ವೃಷಭ ರಾಶಿಯವರಿಗೆ ಪ್ರತಿಯೊಂದು ಹಂತಕ್ಕೂ ತಾಳ್ಮೆಯ ಅವಶ್ಯಕತೆ ಇದೆ. ನಿಮ್ಮ ಧೈರ್ಯವು ನಿಮ್ಮ ನಿಜವಾದ ಶಕ್ತಿಯಾಗಿರುತ್ತದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಏಪ್ರಿಲ್ 10ರಿಂದ ಈ ವಾರ ಆರೋಗ್ಯದ ಸಂಬಂಧಿತ ಸಮಸ್ಯೆಗಳು ತೊಂದರೆ ಉಂಟಾಗಬಹುದು. ಪ್ರೇಮ ಸಂಬಂಧ ಹಾಗೂ ಮಕ್ಕಳ ಸಂಬಂಧಿತ ವಿಷಯಗಳು ತಣ್ಣಗಿರುತ್ತವೆ. ವ್ಯವಹಾರದಲ್ಲಿ ಏರಿಳಿತ ಕಂಡುಬರಬಹುದು. ಕೆಲವೊಂದು ಸತ್ಯಾಂಶಗಳನ್ನು ಗ್ರಹಿಸುವುದು ಕಷ್ಟವಾಗಬಹುದು. ಪ್ರಾರಂಭದಲ್ಲಿ ಹಣದ ಪ್ರವಾಹ ಅಥವಾ ಆಸ್ತಿ ಗಳಿಕೆಗೆ ಅವಕಾಶ. ಕುಟುಂಬದಿಂದ ಸಂತೋಷ ಸಿಗುತ್ತದೆ. ಸಮಸ್ಯೆಗಳಲ್ಲಿ ಸಡಿಲತೆ ಇಲ್ಲದಿದ್ದರೂ ಧೈರ್ಯದಿಂದ ನಿಂತುಕೊಳ್ಳಿ. ಹೊಸ ಕಲಿಕೆಗಳು ಬದುಕಿಗೆ ಬೆಳಕು ತರಬಹುದು. ಮುಂದಿನ ದಿನಗಳಲ್ಲಿ ಅಧಿಕ ಸಂಪತ್ತನ್ನು ಗಳಿಸಲಿದ್ದೀರಿ. ನೀವು ಏನಾದರೂ ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಮಿಥುನ ರಾಶಿಯವರು ಈ ವಾರ ಕಳೆದ ನಂತರವೇ ಖರೀದಿ ಮಾಡಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿಯವರಿಗೆ ನೀವು ಬಲಿಷ್ಠ ಸ್ಥಾನದಲ್ಲಿದ್ದರೂ ಹೆಮ್ಮೆ ಅಥವಾ ಗೌರವದ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ಪ್ರೇಮ ಸಂಬಂಧಗಳೊಂದಿಗೆ ಮಕ್ಕಳ ವಿಚಾರದಲ್ಲೂ ಸಮಾಧಾನವಿದೆ. ವ್ಯವಹಾರ ಮತ್ತು ಉತ್ತಮ ದಿಕ್ಕಿನಲ್ಲಿ ಸಾಗುತ್ತದೆ. ಪ್ರಾರಂಭದಲ್ಲಿ ಲಾಭದ ಸೂಚನೆ ಇದೆ. ಮಧ್ಯದಲ್ಲಿ ಹಣದ ಸಂಗ್ರಹವಾಗಲಿದೆ. ಹೂಡಿಕೆ ಲಾಭ ನೀಡಬಹುದು. ಕೊನೆಯಲ್ಲಿ ವ್ಯಾಪಾರದಲ್ಲಿ ಯಶಸ್ಸು. ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮ ಫಲ ನೀಡಲಿವೆ.
ಭವಿಷ್ಯದ ತಯಾರಿಯನ್ನು ನೀವು ಈಗಾಗಲೇ ಪ್ರಾರಂಭಿಸಿ. ಕುಟುಂಬದಲ್ಲಿ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸವನ್ನು ಮಾಡಬೇಕು ಅಥವಾ ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು, ಏನಾದರೂ ಖರೀದಿ ಮಾಡಬೇಕು ಅಂದರೆ ಹಿರಿಯರ ಸಲಹೆ, ದೊಡ್ಡವರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೂ ಕೂಡ ಆರೋಗ್ಯ ಈ ವಾರ ಹಿಂದುಳಿದಂತೆ ಕಾಣಬಹುದು. ಆದರೆ ಪ್ರೇಮ ಮತ್ತು ಮಕ್ಕಳ ಸಂಗತಿಯಲ್ಲಿ ನೆಮ್ಮದಿ ಸಿಗುತ್ತದೆ. ವ್ಯಾಪಾರ ಲಾಭದಾಯಕವಾಗಿರುತ್ತದೆ. ಪ್ರಾರಂಭದಲ್ಲಿ ಕೆಲವು ಕಲಹ ಅಥವಾ ಗೊಂದಲಗಳು ಇದ್ದರೂ ವಾರದ ಮಧ್ಯಭಾಗದಲ್ಲಿ ಅಂದರೆ ಸ್ನೇಹಿತರೆ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ಆದಮೇಲೆ ನೆಮ್ಮದಿ, ಸಮಾಜದಲ್ಲಿ ಗೌರವ ದೊರೆಯುತ್ತದೆ. ಕೊನೆಯಲ್ಲಿ ಹಣದ ಲಾಭದ ಯೋಗವಿದೆ. ಆತ್ಮವಿಶ್ವಾಸದಿಂದ ಎದುರಿಸಿದರೆ ಎಲ್ಲವೂ ಸರಿಯಾಗಿ ಸಾಗುತ್ತದೆ. ಸ್ನೇಹಿತರ ಸರ್ಕಾರದಿಂದ ನಿರ್ವಹಣೆ ಶಕ್ತಿ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು. ಸಿಂಹರಾಶಿಯವರು ಮುಂದಿನ ದಿನಗಳಲ್ಲಿ ಭಯಂಕರ ಅದೃಷ್ಟವನ್ನೇ ನೋಡಲಿದ್ದೀರಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ, ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಈ ವಾರ ಆರೋಗ್ಯ ಸರಾಸರಿ ಮಟ್ಟದಲ್ಲಿರುತ್ತದೆ. ಪ್ರೇಮ ಹಾಗೂ ಮಕ್ಕಳ ಸಂಗತಿಯಲ್ಲಿ ಸಂತೋಷದ ಸಮಯ. ವ್ಯವಹಾರ ಚುರುಕಿನಿಂದ ಸಾಗುತ್ತದೆ. ಪ್ರಾರಂಭದಲ್ಲಿ ಹಣ ಹಿಂತಿರುಗುವ ಸಾಧ್ಯತೆ ಇದೆ. ಮಧ್ಯದಲ್ಲಿ ಆತಂಕ, ಗೊಂದಲಗಳು ಉದ್ಭವಿಸುತ್ತವೆ. ಕೊನೆಯಲ್ಲಿ ಉತ್ತಮ ವಾತಾವರಣ, ಮನೋರಂಜನೆಯ ಅವಕಾಶಗಳು ಲಭಿಸಬಹುದು. ಹೊಸ ಉತ್ಸಾಹ ಹುಟ್ಟುತ್ತದೆ. ಮನೆಯಲ್ಲಿನ ಹಳೆಯ ವಿಷಯಗಳಿಗೂ ಸ್ಪಷ್ಟತೆ ತರಲು ಸಾಧ್ಯ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ, ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ. ತುಲಾರಾಶಿಯವರು ಕೂಡ ಶುಕ್ರ ಗ್ರಹದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ, ಯಾವುದರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇರಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ತುಲಾರಾಶಿಯವರು. ಆದರೆ ಜ್ಞಾನ ಮತ್ತು ತಾಳ್ಮೆಯ ಪ್ರಭಾವದಿಂದ ಶತ್ರುಗಳ ಮೇಲೆ ಜಯವಾಗುವ ಸಾಧ್ಯತೆ ಇದೆ. ಪಾದ ಸಂಬಂಧಿತ ಗಾಯವೋ ಸಮಸ್ಯೆಯೇ ಉಂಟಾಗಬಹುದು. ಪ್ರೇಮ ಮಕ್ಕಳ ವಿಷಯಗಳಲ್ಲಿ ಶ್ರೇಷ್ಠ ಫಲ. ವ್ಯಾಪಾರ ಲಾಭದಾಯಕ. ಮಧ್ಯದಲ್ಲಿ ವಿಶೇಷ ಯಶಸ್ಸು ದೊರೆಯುತ್ತದೆ. ಪ್ರಯಾಣವು ಲಾಭದಾಯಕವಾಗಿರುತ್ತದೆ. ವಾರದ ಅಂತ್ಯದಲ್ಲಿ ಕೆಲವು ಚಿಂತೆ ನಿಮ್ಮನ್ನು ಕಾಡಬಹುದು. ನಿಮ್ಮ ಆಂತರಿಕ ಶಕ್ತಿಯು ಜೀವಿತದಲ್ಲಿ ಉನ್ನತ ಸ್ಥಾನ ಪ್ರಾಪ್ತಿ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಯಾವುದೋ ಒಂದು ಚಿಂತೆ ಕಾಡ್ಬೋದು ಸ್ನೇಹಿತರೆ. ಆ ವಿಷಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಅದೃಷ್ಟ ಅಂತಂದರೆ ತಪ್ಪಾಗೋದಿಲ್ಲ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುತ್ತದೆ. ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ. ಈ ವಾರ ಸ್ಥಿತಿ ಸರಾಸರಿಯಲ್ಲಿದೆ. ಆದರೆ ಮನಸ್ಸು ಭಾರವಾಗಿರಬಹುದು. ಕೋಪ ಮತ್ತು ನಿರಾಸೆ ಮೆರೆಯಬಹುದು. ಪ್ರಾರಂಭದಲ್ಲಿ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ಮಧ್ಯದಲ್ಲಿ ವ್ಯಾಪಾರದಲ್ಲಿ ಯಶಸ್ಸು ಹೊಂದಲಿದೆ. ವೃತ್ತಿಪರರಿಗೆ ಅಧಿಕಾರಿಗಳಿಂದ ಸರ್ಕಾರ ದೊರೆಯುತ್ತದೆ. ವಾರದ ಕೊನೆಯಲ್ಲಿ ಹಣದ ಲಾಭ ಮತ್ತು ಸಂತೋಷದ ಸುದ್ದಿ ಸಿಗುತ್ತದೆ. ಒತ್ತಡದ ನಡುವೆ ಶಾಂತಿ ಕಾಪಾಡಿಕೊಳ್ಳಿ. ಧಾರ್ಮಿಕತೆಯಲ್ಲಿನ ನಂಬಿಕೆ ನಿಮಗೆ ದಾರಿ ತೋರಿಸುತ್ತದೆ ಅಂತಲೇ ಹೇಳ್ಬೋದು. ಏನಾದರೂ ಹೊಸದಾಗಿ ಹೂಡಿಕೆ ಮಾಡಬೇಕು ಅನ್ನೋರು ಏಪ್ರಿಲ್ 10 ನಂತರವೇ ಹೂಡಿಕೆ ಮಾಡುವುದು ಉತ್ತಮ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ನೋಡೋದಾದರೆ, ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ. ಧನುರಾಶಿಯವರಿಗೂ ಕೂಡ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಧನುರಾಶಿಯವರು ಈ ವಾರ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಉತ್ತಮ ವಾತಾವರಣವನ್ನು ಕಾಣಬಹುದು. ಪ್ರೇಮ ಮತ್ತು ಮಕ್ಕಳ ವಿಷಯಗಳಲ್ಲಿ ಸ್ವಲ್ಪ ಕುಂದುವ ಸಂಭವವಿದೆ. ವಾರದ ಪ್ರಾರಂಭದಲ್ಲಿ ಗಾಯ ಅಥವಾ ಅಪಘಾತದ ಸೂಚನೆ ಇದೆ ಸ್ನೇಹಿತರೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ. ಮಧ್ಯದಲ್ಲಿ ಸ್ಥಿತಿ ಸುಧಾರಣೆಯತ್ತ ಸಾಗುತ್ತದೆ. ಅತ್ಯಂತದಲ್ಲಿ ವ್ಯಾಪಾರ ಯಶಸ್ಸು, ಆತ್ಮಶಾಂತಿ ಪಡೆಯಬಹುದು. ಮೌನ ಮತ್ತು ಧ್ಯಾನದಿಂದ ನಿಮ್ಮ ಮನಸ್ಸು ಚುರುಕುಗೊಳ್ಳುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸುತ್ತದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ, ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ, ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮಕರ ರಾಶಿಯವರಿಗೆ ಈ ವಾರ ಅಂದರೆ ಏಪ್ರಿಲ್ 10 ನಂತರ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ. ಜನರ ಬೆಂಬಲ ಸಿಗುತ್ತದೆ. ವ್ಯವಹಾರದಲ್ಲಿ ಉನ್ನತಿ. ಆರೋಗ್ಯ ಸುಧಾರಣೆಯತ್ತ ಸಾಗುತ್ತದೆ. ಪ್ರೇಮ ಮಕ್ಕಳ ವಿಷಯಗಳಲ್ಲಿ ಮಧ್ಯಮ ಫಲ ಅಂತಂದರೆ ತಪ್ಪಾಗೋದಿಲ್ಲ. ಪ್ರಾರಂಭದಲ್ಲಿ ಉದ್ಯೋಗದಲ್ಲಿ ಉತ್ತೇಜನ, ಮಧ್ಯದಲ್ಲಿ ವ್ಯವಹಾರದಲ್ಲಿ ಅಸ್ಥಿರತೆ ಇರುತ್ತದೆ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರಿ. ಕೊನೆಯಲ್ಲಿ ಶುಭ ಸುದ್ದಿ.
ವಿಚಾರಪೂರ್ವಕವಾಗಿ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಸೋಲಿನಲ್ಲಿಯೂ ಪಾಠವಿದೆ, ಅದನ್ನು ಗುರುತಿಸಿ ಅಂತಲೇ ಹೇಳ್ಬೋದು. ಮಕರ ರಾಶಿಯವರು ಕೂಡ ವಾರದ ಅಂತ್ಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಸ್ನೇಹಿತರೆ. ಕಾಳಜಿ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಅಂತಂದರೆ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಈ ವಾರ ನಿಮ್ಮನ್ನು ಬೆಂಬಲಿಸುವವರು ಹೆಚ್ಚು. ಪತ್ನಿಯ ಸಹಕಾರದಿಂದ ಕುಟುಂಬದೊಂದಿಗೆ ಸಂತೋಷಕರ ವಾತಾವರಣವಿರುತ್ತದೆ. ಉದ್ಯೋಗದಲ್ಲಿ ಉತ್ತಮ ಬದಲಾವಣೆ, ಪ್ರೇಮ ಸಂಬಂಧ ಬಲವಾಗುವುದು, ವಾಹನ ವಿಚಾರದಲ್ಲಿ ತಾಳ್ಮೆ ಅಗತ್ಯವಿದೆ. ದೈವಿಕ ಯಾತ್ರೆ ಯೋಗ, ಕುಟುಂಬದ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ, ಆತ್ಮದಲ್ಲಿ ನೆಮ್ಮದಿ, ಹೊಸ ಜನರ ಪರಿಚಯದಿಂದ ಅವಕಾಶಗಳು ದಾರಿ ತೆರೆಯುತ್ತವೆ. ಹಳೆಯ ಪಾಠಗಳು ಹೊಸ ನಿರ್ಧಾರಗಳಿಗೆ ಸಹಾಯ ಮಾಡುತ್ತವೆ ಅಂತಲೇ ಹೇಳ್ಬೋದು. ಕುಂಭರಾಶಿಯವರಿಗೆ ನಿಮ್ಮ ಮಾತಿನ ಮೇಲೆ ಸಾಕಷ್ಟು ನಿಗಾ ಇರಬೇಕಾಗುತ್ತದೆ ಸ್ನೇಹಿತರೆ. ಆಡಿದ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕಾಗುತ್ತದೆ. ಇದರ ಜೊತೆಗೆ ಸ್ನೇಹಿತರೆ, ಅತಿಯಾದ ಆತುರ ಬೇಡ ಅಂತಲೇ ಹೇಳ್ಬೋದು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮನೆಯವರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ ಏನೆಲ್ಲ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಶುಕ್ರ ಗ್ರಹದಿಂದ ಈ ವಾರ ಎಲ್ಲ ವಿಷಯಗಳಲ್ಲಿ ನೀವು ಆದಷ್ಟು ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಆರೋಗ್ಯ, ಪ್ರೇಮ ಹಾಗೂ ವ್ಯವಹಾರದಲ್ಲಿ ಅಲ್ಪ ಗೊಂದಲ. ಆಹಾರದ ಪಟ್ಟಿ ಸರಿಯಾಗಿರಲಿ. ಮಕ್ಕಳ ಆರೋಗ್ಯದ ಕಡೆ ಗಮನ ಹರಿಸಿ. ವಾರದ ಮಧ್ಯದಲ್ಲಿ ಶತ್ರುಗಳಿಂದ ಕಿರಿಕಿರಿ. ಮನೆಯಲ್ಲಿ ಜೀವನ ಸಂಗಾತಿಯ ಆರೋಗ್ಯದ ಮೇಲೆ ಗಮನ ಕೊಡಿ. ಧೈರ್ಯದಿಂದ ಕಾರ್ಯಚಟುವಟಿಕೆ ಮುಂದುವರಿಸಿ. ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿರಿ. ಜೀವನ ಮತ್ತು ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ನೀಡುತ್ತದೆ. ನಂಬಿಕೆ ಮತ್ತು ನೆಮ್ಮದಿಯಿಂದ ಯಶಸ್ಸು ಸಿಗುತ್ತದೆ. ಮೀನರಾಶಿಯವರಿಗೆ ಜಾಸ್ತಿ ಎಚ್ಚರಿಕೆಯಿಂದ ಇರಬೇಕಾಗಿರುವುದು ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ. ಎಚ್ಚರಿಕೆ ವಹಿಸಿದ್ದಲ್ಲಿ ಮುಂದಿನ ದಿನಗಳು ಎಲ್ಲ ಅದೃಷ್ಟ ಅಂತಲೇ ಹೇಳ್ಬೋದು, ಎಲ್ಲ ಸರಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಧ್ಯಾನ, ವ್ಯಾಯಾಮ ಮಾಡುವುದು ಉತ್ತಮ. ಇದರ ಜೊತೆಗೆ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಸೇವಿಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಏಪ್ರಿಲ್ 2ನೇ ವಾರದಲ್ಲಿ ಶುಭಗ್ರಹ ಶುಕ್ರ ತನ್ನ ಉಚ್ಚ ರಾಶಿ ಚಕ್ರ ಚಿಹ್ನೆ ಮೀನರಾಶಿಗೆ ಪ್ರವೇಶಿಸಲಿದ್ದಾನೆ ಸ್ನೇಹಿತರೆ. ಇದರಿಂದಾಗಿ ಅತ್ಯಂತ ಮಂಗಳಕರ ಯೋಗಗಳಲ್ಲಿ ಒಂದಾದ ಮಾಲವ್ಯ ರಾಜಯೋಗ ನಿರ್ಮಾಣವಾಗುತ್ತಿದ್ದು, ಇದು ಕೆಲವು ರಾಶಿಯವರಿಗೆ ಭಾರಿ ಅದೃಷ್ಟ ಸಮಯವಾಗಿದೆ ಅಂತ ಮೊದಲನೇ ತಿಳಿಸ್ಕೊಟ್ಟಿದೆ. ಅದೇ ರೀತಿ ಈ ವಾರದಲ್ಲಿ ಅವರ ಲಕ್ ಕೂಡ ಬದಲಾಗಲಿದೆ ಸ್ನೇಹಿತರೆ. ಸುಖ ಸಂಪತ್ತು ವೃದ್ಧಿಯಾಗಲಿದೆ ಎನ್ನಲಾಗ್ತಿದೆ. ಈ ವಾರ ಮೇಷದಿಂದ ಮೀನರಾಶಿಯವರಿಗೆ ಯಾರಿಗೆಲ್ಲ ಅದೃಷ್ಟ, ಯಾರೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಎಚ್ಚರಿಕೆ ವಹಿಸಿ. ಇನ್ನು ನಿಮ್ಮ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ನೋಡ್ತಿದ್ದರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿ ಮಂತ್ರವನ್ನು ಪಠಿಸಿ. ಇದರ ಜೊತೆಗೆ ಗಾಯತ್ರಿ ಮಂತ್ರವನ್ನು 11 ಬಾರಿ ಪಠಿಸುವುದು ಉತ್ತಮ. ಇನ್ನು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ದೀಪ ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಸೂರ್ಯ ದೇವನಿಗೆ ಅಗ್ರ್ಯವನ್ನು ನೀಡಿ. ಬೆಳಗಿನ ಸಮಯದಲ್ಲಿ ಅಗ್ರ್ಯವನ್ನು ನೀಡಬೇಕಾದ್ರೆ ನೀರಿನ ಒಳಗಡೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಅಗ್ರ್ಯವನ್ನು ನೀಡುವುದು ಉತ್ತಮ. ಇನ್ನು ಶಿವನ ಮಂತ್ರವನ್ನು ಕೂಡ 108 ಬಾರಿ ಪಠಿಸಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಹದಗೆಡವರು ಅಂತಂದರೆ ಇಲ್ಲಿ ತನಕ ತಿಳಿಸಿರುವ ರಾಶಿಯಲ್ಲಿ ಮೀನರಾಶಿಯಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಇರುವುದರಿಂದ ಮೀನರಾಶಿಯವರು ಶನಿದೇವರನ್ನು ಪ್ರಾರ್ಥನೆ ಮಾಡಿ. ಶನಿದೇವರಿಗೆ ಕಪ್ಪು ಬಟ್ಟೆ, ಸಾಸಿವೆ ಎಣ್ಣೆ, ಕಪ್ಪು ಎಳ್ಳುಗಳನ್ನು ಕೊಡಿ ಸ್ನೇಹಿತರೆ. ಅವರು ಅಭಿಷೇಕವನ್ನು ಮಾಡಿ ನಿಮಗೆ ತಿರುಗಿಸಿ ಕೊಟ್ಟರೆ ಅದನ್ನು ಮೈಗೆಲ್ಲ ಹಚ್ಚಿ ಸ್ನಾನ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಆದಷ್ಟು ಸರಳ ಪರಿಹಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿರ್ತೀನಿ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಆ ದೇವರ ಆಶೀರ್ವಾದ ನಿಮಗೆ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.